ನಮಸ್ಕಾರ ಸ್ನೇಹಿತರೆ, ಕಾಂಪಿಟೇಟಿವ್ ಅಕಾಡೆಮಿ 360 ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಿಂದ ನಾವು ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಈ ವರ್ಷದ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 1. 2026ರ ಸಂಸತ್ತಿನ ಮಾನ್ಸೂನ್ ಅಧಿವೇಶನದ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ನ ನೋಡ್ಕೊಳ್ಳಿ, ನಾನು ಡೈರೆಕ್ಟ್ ಉತ್ತರಕ್ಕೆ ಹೋಗ್ತೀನಿ. ಉತ್ತರ: ಜುಲೈ 20ರಂದು ಆರಂಭವಾಗಿ ಆಗಸ್ಟ್ 13ರವರೆಗೆ ನಡೆಯಲಿದೆ. 2026ರ ಸಂಸತ್ತಿನ ಮಳೆಗಾಲದ ಅಧಿವೇಶನವು ಜುಲೈ 20ರಿಂದ ಆಗಸ್ಟ್ 13ರವರೆಗೆ ನಡೆಯಲಿದೆ. ಈ ಅಧಿವೇಶನದಲ್ಲಿ ಪ್ರಮುಖ ಮಸೂದೆಗಳು, ಹಣಕಾಸು ವಿಷಯಗಳು ಹಾಗೂ ರಾಷ್ಟ್ರೀಯ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಿದೆ. ಪ್ರಶ್ನೆ 2. ಕರ್ನಾಟಕದ ಮೇಕೆದಾಟು ಯೋಜನೆ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸ್ನೇಹಿತರೆ, ಆಪ್ಷನ್ಸ್ನ ನೀವು ಒಂದ್ಸಲ ಕರೆಕ್ಟಾಗಿ ಗಮನವಿಟ್ಟು ನೋಡ್ಕೊಳ್ಳಿ. ಉತ್ತರ: ಇದು ಕಾವೇರಿ ನದಿಗೆ ಸಂಬಂಧಿಸಿದ ಯೋಜನೆಯಾಗಿದೆ. ಮೇಕೆದಾಟು ಯೋಜನೆಯು ಕರ್ನಾಟಕದ ಕಾವೇರಿ ನದಿಯ ಮೇಲೆ ಪ್ರಸ್ತಾಪಿಸಲಾದ ಬಹುಉದ್ದೇಶ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶ ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸುವುದು ಹಾಗೂ ಜಲವಿದ್ಯುತ್ ಉತ್ಪಾದನೆ ಮಾಡುವುದು. ಈ ಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಹಲವು ವರ್ಷಗಳಿಂದ ಚರ್ಚೆ ನಡೆಯುತ್ತಿದೆ. ಪ್ರಶ್ನೆ 3. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಯಾವ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತು? ಉತ್ತರ: ರಾಗಿ. ಕರ್ನಾಟಕ ಸರ್ಕಾರವು ರಾಗಿ ಬೆಳೆಗಾರರ ಹಿತದೃಷ್ಟಿಯಿಂದ ರಾಗಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಪ್ರಶ್ನೆ 4. 2026ರ ಜಾಗತಿಕ ಶಾಂತಿ ಸೂಚ್ಯಂಕದ ಪ್ರಕಾರ ಭಾರತವು ಎಷ್ಟನೆಯ ಸ್ಥಾನದಲ್ಲಿದೆ? ಉತ್ತರ: 127ನೇ ಸ್ಥಾನದಲ್ಲಿದೆ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಬಿಡುಗಡೆ ಮಾಡಿದ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಪ್ರಕಾರ ಭಾರತವು 163 ದೇಶಗಳ ಪೈಕಿ 127ನೇ ಸ್ಥಾನದಲ್ಲಿದೆ. ಈ ಸೂಚ್ಯಂಕವು ದೇಶಗಳ ಶಾಂತಿ, ಭದ್ರತೆ, ಆಂತರಿಕ ಮತ್ತು ಬಾಹ್ಯ ಸಂಘರ್ಷಗಳು ಹಾಗೂ ಮಿಲಿಟರೀಕರಣದ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ. ಪ್ರಶ್ನೆ 5. ಇತ್ತೀಚೆಗೆ ಭಾರತದ ಯಾವ ರಾಜ್ಯವು ಮೊದಲ AI ಆಧಾರಿತ ವೈಲ್ಡ್ ಲೈಫ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಆರಂಭಿಸಿದೆ? ಉತ್ತರ: ಉತ್ತರಾಖಂಡ. ಉತ್ತರಾಖಂಡ ಸರ್ಕಾರವು AI ಆಧಾರಿತ ವೈಲ್ಡ್ ಲೈಫ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಆರಂಭಿಸಿದೆ. ಈ ವ್ಯವಸ್ಥೆಯು ವನ್ಯಜೀವಿಗಳ ಚಲನವಲನದ ಮೇಲ್ವಿಚಾರಣೆ, ಮಾನವ ವನ್ಯಜೀವಿ ಸಂಘರ್ಷಣೆಯನ್ನು ಕಡಿಮೆ ಮಾಡುವುದು ಹಾಗೂ ಅರಣ್ಯ ಸಂರಕ್ಷಣೆಯನ್ನು ಬಲಪಡಿಸುವುದು ಉದ್ದೇಶವಾಗಿದೆ. ಪ್ರಶ್ನೆ 6. ಇತ್ತೀಚೆಗೆ ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿ ಯಾರಾಗಿ ಅಧಿಕಾರ ಸ್ವೀಕರಿಸಿದರು? ಉತ್ತರ: ನ್ಯಾಯಮೂರ್ತಿ BR ಗವಾಯಿ. ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಅವರು ಭಾರತದ ಮೊದಲ ಬೌದ್ಧ ಸಮುದಾಯದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ಪ್ರಶ್ನೆ 7. ಇತ್ತೀಚೆಗೆ ಚುನಾವಣಾ ಆಯೋಗ ಆರಂಭಿಸಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಭಿಯಾನದ ಮುಖ್ಯ ಉದ್ದೇಶವೇನು? ಉತ್ತರ: ಮತದಾರರ ಪಟ್ಟಿಯ ಸಮಗ್ರ ಪರಿಶೀಲನೆ ಮತ್ತು ನವೀಕರಣ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಭಿಯಾನವನ್ನು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ನಿಖರ ಮತ್ತು ನವೀಕೃತವಾಗಿಡಲು ಆರಂಭಿಸಿದೆ. ಇದರ ಮೂಲಕ ಹೊಸ ಮತದಾರರನ್ನು ಸೇರಿಸುವುದು, ಅನರ್ಹ ಹೆಸರುಗಳನ್ನು ತೆಗೆದುಹಾಕುವುದು ಹಾಗೂ ಮತದಾರರ ವಿವರಗಳನ್ನು ಪರಿಶೀಲಿಸಲಾಗುತ್ತದೆ. ಪ್ರಶ್ನೆ 8. ಭಾರತೀಯ ನೌಕಾಪಡೆಯ ಇತ್ತೀಚಿನ ಆಪರೇಷನ್ ಸಂಕಲ್ಪ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ: ಹಿಂದೂ ಮಹಾಸಾಗರದಲ್ಲಿ ವಾಣಿಜ್ಯ ಹಡಗುಗಳ ಸುರಕ್ಷತೆ. ಆಪರೇಷನ್ ಸಂಕಲ್ಪನ ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಹಾಗೂ ಅರಬ್ಬಿ ಸಮುದ್ರ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಸುರಕ್ಷತೆಯನ್ನು ಖಚಿತಪಡಿಸಲು ನಡೆಸುತ್ತದೆ. ಇದರ ಉದ್ದೇಶ ಏನೆಂದರೆ ಸಮುದ್ರ ಕಳ್ಳತನ, ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗಳಂತಹ ಬೆದರಿಕೆಗಳಿಂದ ಹಡಗುಗಳನ್ನು ರಕ್ಷಿಸುವುದು. ಪ್ರಶ್ನೆ 9. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಪರೇಷನ್ ಒಲಿವಿಯಾ ಯಾವ ಪ್ರಾಣಿಯ ಸಂರಕ್ಷಣೆಗೆ ಸಂಬಂಧಿಸಿದೆ? ಉತ್ತರ: ಒಲಿವ್ ರಿಡ್ಲೆ ಆಮೆ. ಆಪರೇಷನ್ ಒಲಿವಿಯಾ ಅನ್ನು ಭಾರತೀಯ ಕರಾವಳಿ ರಕ್ಷಣಾ ಪಡೆ ಒಡಿಶಾ ಕರಾವಳಿಯಲ್ಲಿ ಒಲಿವ್ ರಿಡ್ಲೆ ಸಮುದ್ರ ಆಮೆಗಳ ಸುರಕ್ಷತೆಗಾಗಿ ನಡೆಸುತ್ತದೆ. ಈ ಕಾರ್ಯಾಚರಣೆಯ ಉದ್ದೇಶ ಅಕ್ರಮ ಮೀನುಗಾರಿಕೆಯನ್ನು ತಡೆದು ಆಮೆಗಳ ಸಂತಾನೋತ್ಪತ್ತಿ ಹಾಗೂ ಗೂಡು ನಿರ್ಮಾಣವನ್ನು ರಕ್ಷಿಸುವುದಾಗಿದೆ. ಇವತ್ತಿನ ಕೊನೆಯ ಪ್ರಶ್ನೆ 10. 2026ರ 98ನೇ ಅಕಾಡೆಮಿಕ್ ಅವಾರ್ಡ್ಸ್ ಆಸ್ಕರ್ನಲ್ಲಿ ಬೆಸ್ಟ್ ಪಿಕ್ಚರ್ ಪ್ರಶಸ್ತಿಯನ್ನು ಗೆದ್ದ ಚಿತ್ರ ಯಾವುದು? ಉತ್ತರ: ಒನ್ ಬ್ಯಾಟಲ್ ಆಫ್ಟರ್ ಅನದರ್. 98ನೇ ಅಕಾಡೆಮಿಕ್ ಅವಾರ್ಡ್ಸ್ ಆಸ್ಕರ್ನಲ್ಲಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರವು ಬೆಸ್ಟ್ ಪಿಕ್ಚರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಈ ಚಿತ್ರವು
ಒಟ್ಟು 6 ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದು ಅತ್ಯಧಿಕ ಪ್ರಶಸ್ತಿಗಳನ್ನು ಪಡೆದ ಚಿತ್ರವಾಯಿತು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಂಪಿಟೇಟಿವ್ ಅಕಾಡೆಮಿ 360 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.